ಕೇರಳ ಸಿಎಂ ಆಗಿ ವಿ.ಡಿ. ಸತೀಶನ್ ಆಯ್ಕೆ. ಕೇರಳ ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಅವರು ಆಯ್ಕೆ ಆಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಸುಮಾರು 10 ದಿನಗಳ ಜಟಾಪಟಿಗೆ ಫುಲ್ ಸ್ಟಾಪ್ ಬಿದ್ದಿದೆ. 10 ದಿನಗಳ ಕಾಲ ನಡೀತಾ ಇದ್ದಂತಹ ಡ್ರಾಮಾಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಯುಡಿಎಫ್ ನೇತೃತ್ವದ ಸರ್ಕಾರ ಕೇರಳದಲ್ಲಿ ಅಧಿಕಾರವನ್ನು ರಚನೆ ಮಾಡ್ತಾ ಇದೆ. ಕೇರಳ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿ ಕೆಲಸ ಮಾಡಿದಂತಹ ವಿ.ಡಿ. ಸತೀಶನ್ ಅವರು ಈಗ ಕೇರಳ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. 3 ಜನ ರೇಸ್ನಲ್ಲಿದ್ರು. 3 ಜನರ ಪೈಕಿ ಅಂತಿಮವಾಗಿ ವಿ.ಡಿ. ಸತೀಶನ್ ಅವರು ಆಯ್ಕೆಯಾಗಿದ್ದಾರೆ. 11 ದಿನಗಳ ಬಳಿಕ 4ನೇ ತಾರೀಕು ರಿಸಲ್ಟು, ಇವತ್ತು 14ನೇ ತಾರೀಕು, ಆಲ್ಮೋಸ್ಟ್ 10-11 ದಿನ ಆಗಿದೆ. ಒಂದು ತಾರ್ಕಿಕ ನಿರ್ಧಾರಕ್ಕೆ ಬರಲಿಕ್ಕೆ ಅಥವಾ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ಲಿಕ್ಕೆ ಸಾಧ್ಯವಾಗದೆ ವಿಲ ಅಂತ ಒದ್ದಾಡ್ತಾ ಇತ್ತು ಕಾಂಗ್ರೆಸ್ ಹೈಕಮಾಂಡ್. ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಸಹ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರಬಹುದಾದಂಥ ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇತ್ತು. ಅಂತಿಮವಾಗಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಇಟ್ಟಿದೆ ಅನ್ನೋದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಕೆ.ಸಿ. ವೇಣುಗೋಪಾಲ್ ಅವರನ್ನ ಒಂದು ಕಡೆ ನಿಲ್ಲಿಸಿ, ವಿ.ಡಿ. ಸತೀಶನ್ ಅವರನ್ನ ಒಂದು ಕಡೆ ನಿಲ್ಲಿಸಿ. ಓಕೆ, ಎಸ್ ಸರ್. Namaskar. The Congress Legislature Party had met in Thiruvananthapuram on May 7th, 2026 and had unanimously resolved to authorize the Congress President to appoint the new leader of the CLP in the state of Kerala. Accordingly, the Congress President has held extensive discussions with the chairperson of the Congress Parliamentary Party, leader of the opposition in the Lok Sabha, the AICC observers who had met with the newly elected MLAs on May 7th, 2026, and many other leaders from the state, including MPs, former PCC presidents, have also been consulted. Based on all these discussions, it has been decided that Shri V.D. Satishan be appointed as the leader of the CLP. Thank you so much. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ವಿ.ಡಿ. ಸತೀಶ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳೋದರ ಮೂಲಕ CLP ಲೀಡರ್ ಆಗಿ ಅವರನ್ನು ಆಯ್ಕೆ ಮಾಡಿದ್ದೀವಿ ಅಂತ ಘೋಷಣೆ ಮಾಡೋದರ ಮೂಲಕ ಕೇರಳದ ಮುಂದಿನ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಅನ್ನುವ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ. ವೀಕ್ಷಕರು, ನಾನು ಹೇಳ್ತಾ ಇದ್ದೆ, ಒಂದು ಕಡೆ ಕೆ.ಸಿ. ವೇಣುಗೋಪಾಲ್ ಅವರು, ಒಂದು ಕಡೆ ವಿ.ಡಿ. ಸತೀಶನ್ ಅವರ ಒಂದು ಕಡೆ, ಇವರಿಬ್ಬರನ್ನ ಒಂದೊಂದು ಕಡೆ ನಿಲ್ಲಿಸ್ಬಿಟ್ಟು ಯಾರನ್ನ ನಾವು ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಜಟಿಲವಾಗಿರ್ತಕ್ಕಂತಹ ಒಂದು ಪ್ರಶ್ನೆಯ ಸಂದರ್ಭದಲ್ಲಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಬೇರೆ ಆಪ್ಷನ್ನೇ ಇರಲಿಲ್ಲ, ವಿ.ಡಿ. ಸತೀಶನ್ ಅವರನ್ನೇ ಆಯ್ಕೆ ಮಾಡಬೇಕಾಗಿತ್ತು. ಯಾಕಾಗಿ ಅಂದರೆ ಆಲ್ರೆಡಿ ವಿ.ಡಿ. ಸತೀಶನ್ ಅವರು ಕಾಂಗ್ರೆಸ್ಗೆ ನೇರಾನೇರವಾಗಿ, ಇಂಡೈರೆಕ್ಟ್ ಅಲ್ಲ, ನೇರಾನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದರು. ಒಂದು ವೇಳೆ ತಮ್ಮನ್ನು ಆಯ್ಕೆ ಮಾಡದೆ ಹೋದರೆ ಮುಂದೆ ಏನಾಗಬಹುದು ಅನ್ನುವ ಒಂದಷ್ಟು ಸುಳಿವುಗಳನ್ನು ಬಿಟ್ಕೊಟ್ಟಿದ್ರು. ಬೇರೇನು ಕೆ.ಸಿ. ವೇಣುಗೋಪಾಲ್ ಅವರ ವಿಚಾರದಲ್ಲಿ ಹಂಗಾಗೋದಿಲ್ಲ. ಯಾಕೆಂದರೆ ಕೆ.ಸಿ. ವೇಣುಗೋಪಾಲ್ ಅವರು ಯಾವುದೇ ರೀತಿಯಾದಂತಹ ವ್ಯತಿರಿಕ್ತವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಅರುಣ್, ಈಗ ಅಂತಿಮವಾಗಿ ಸಾಕಷ್ಟು ಜಟಾಪಟಿ ಲೆಕ್ಕಾಚಾರಗಳು ಎಲ್ಲವೂ ಆದ ನಂತರ ಆಫ್ಟರ್ 10 ಡೇಸ್ ಈಗ ವಿ.ಡಿ. ಸತೀಶನ್ ಅವರು ಆಯ್ಕೆಯಾಗಿದ್ದಾರೆ CM ಆಗಿ. ಸೊ ಒಟ್ಟಾರೆಯಾಗಿ ಈ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಗೆ ನಡೀತು, ಯಾವೆಲ್ಲ ಬೆಳವಣಿಗೆಗಳಾಯಿತು ಆಯ್ಕೆಯ ಸಂದರ್ಭದಲ್ಲಿ ಅಂತ? ನಂತರ ಕೇರಳಂನಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಈ ಒಂದು ಆಯ್ಕೆಯ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಕಸರತ್ತನ್ನ ಮಾಡಿತ್ತು. ಹಾಗೆ ನೋಡಕ್ ಹೋದ್ರೆ 3 ಜನ ಪ್ರಮುಖವಾಗಿ ರೇಸಲ್ಲಿ ಇದ್ದಿದ್ದು ವಿ.ಡಿ. ಸತೀಶನ್ ಅವರು, ಕೆ.ಸಿ. ವೇಣುಗೋಪಾಲ್ ಹಾಗೂ ರಮೇಶ್ ಚೆನ್ನಿತ್ತಲ ನಡುವೆ ತೀವ್ರವಾದಂತ ಒಂದು ಸ್ಪರ್ಧೆ ನಡೀತಾ ಇತ್ತು. ಆದ್ರೆ ವಿ.ಡಿ. ಸತೀಶನ್ ಅವರನ್ನ ಕಾಂಗ್ರೆಸ್ಸಿಗರು ಮಾತ್ರ ಅಲ್ಲದೆ ಯುನೈಟೆಡ್ ಡೆಮಾಕ್ರಾಟಿಕ್ ಫ್ರಂಟ್ ನಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿರುವಂತ ಮುಸ್ಲಿಂ ಲೀಗ್ ಮತ್ತಿತರ ಮಿತ್ರ ಪಕ್ಷಗಳು, ಅದರಲ್ಲೂ ಮುಸ್ಲಿಂ ಲೀಗ್ IUML ಹಾಗೂ ಕೇರಳ ಕಾಂಗ್ರೆಸ್ನ ಜೋಸೆಫ್ ಬಣ, ಈ ಎರಡೂ ಪಕ್ಷಗಳವರು
ವಿ ಡಿ ಸತೀಶನ್ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಒತ್ತಡವನ್ನ ಹೇರಿದ್ರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ವಿ ಡಿ ಸತೀಶನ್ ಅವರನ್ನ ಆಯ್ಕೆ ಮಾಡದೆ ಬೇರೆ ಒಂದು ಅವಕಾಶವೇ ಇರದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರ ಜೊತೆಗೆ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಹಾಗೂ UDF ಅಧಿಕಾರಕ್ಕೆ ಬರೋದಕ್ಕೆ ವಿ ಡಿ ಸತೀಶನ್ ಅವರ ಒಂದು ಪ್ರಯತ್ನ, ಅವರ ಶ್ರಮ ಅತ್ಯಂತ ಪ್ರಮುಖ ಪಾತ್ರವನ್ನ ನಿರ್ವಹಿಸಿತ್ತು. ಅದರಲ್ಲೂ ಅಲ್ಪಸಂಖ್ಯಾತರು ಹಾಗೂ ಕ್ರಿಶ್ಚಿಯನ್ನರನ್ನ ಪಕ್ಷದ ಕಡೆಗೆ ಸೆಳೆಯೋದಕ್ಕೆ ವಿ ಡಿ ಸತೀಶನ್ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಹಿಂದಿನ LDF ಸರ್ಕಾರದ ಭ್ರಷ್ಟಾಚಾರ ಹಗರಣಗಳನ್ನ ಹೊರತೆಗೆದು ಜನರಕ್ಕೆ ಅದನ್ನ ತಲುಪಿಸೋದಕ್ಕೂ ಕೂಡ ವಿ ಡಿ ಸತೀಶನ್ ಅವರ ಒಂದು ಪ್ರಯತ್ನಗಳೇ ಪ್ರಮುಖವಾದಂತಹ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗೇನೆ ಈಗ ವಿ ಡಿ ಸತೀಶನ್ ಅವರನ್ನ ಶಾಸಕಾಂಗ ಪಕ್ಷದ ನೂತನ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿದೆ. ಎರಡನೇದಾಗಿ KC ವೇಣುಗೋಪಾಲ್ ಅವರು ಸ್ಪರ್ಧೆಯಲ್ಲೂ ಇದ್ರು. ಗೆದ್ದಂತ 63 ಕಾಂಗ್ರೆಸ್ ಶಾಸಕರ ಪೈಕಿ ಸುಮಾರು 40ಕ್ಕೂ ಹೆಚ್ಚು ಜನ ವೇಣುಗೋಪಾಲ್ ಅವರ ಪರವಾಗಿ ಅಭಿಪ್ರಾಯವನ್ನ ಕೂಡ ಕೊಟ್ಟಿದ್ರು. ಆದರೂ ಸಹ KC ವೇಣುಗೋಪಾಲ್ ನೇರವಾಗಿ ರಾಹುಲ್ ಗಾಂಧಿಯ ಪರಮಾಪ್ತರು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಇರುವಂತ ವ್ಯಕ್ತಿ. ಆದ್ರೆ KC ವೇಣುಗೋಪಾಲ್ ಶಾಸಕರಲ್ಲದೇ ಇರುವಂತದ್ದು ಇಲ್ಲಿ ಅವರಿಗೆ ಪ್ರಮುಖವಾಗಿ ಡ್ರಾಬ್ಯಾಕ್ ಆಯ್ತು. ಅವರು ಸಂಸದರಾಗಿರೋ ಹಿನ್ನೆಲೆಯಲ್ಲಿ ಅವರನ್ನ ಈಗ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಮತ್ತೆ ಅವರ ಸಂಸತ್ ಕ್ಷೇತ್ರಕ್ಕೆ ಅವರು ರಾಜೀನಾಮೆ ಕೊಟ್ಟು ರಾಜ್ಯದ ಬಂದು ಸ್ಪರ್ಧೆ ಮಾಡಬೇಕಾಗತ್ತೆ, ವಿಧಾನ ಪರಿಷತ್ಗೋ ಅಥವಾ ವಿಧಾನಸಭೆಗೋ ಸ್ಪರ್ಧೆ ಮಾಡಬೇಕಾಗತ್ತೆ. ಅಲ್ಲಿ ಮತ್ತೆ ಮರುಚುನಾವಣೆ ಮಾಡುವಂತ ಅಗತ್ಯ ನಿರ್ಮಾಣ ಆಗತ್ತೆ. ಇಲ್ಲೂ ಕೂಡ ರಾಜ್ಯದಲ್ಲೂ ಯಾವ್ದಾದ್ರು ಒಂದು ಕ್ಷೇತ್ರವನ್ನ ಖಾಲಿ ಮಾಡಿಸಿ ಅಲ್ಲಿ ಚುನಾವಣೆ ಎದುರಿಸಬೇಕಾದಂತ ಪರಿಸ್ಥಿತಿ, ಮೂರು ಚುನಾವಣೆಗಳನ್ನ ಮೈ ಮೇಲೆ ಎಳ್ಕೋಬೇಕಾಗತ್ತೆ. ಈ ಎಲ್ಲ ಸರ್ಕಸ್ಸಿಗೆ ಬದಲಾಗಿ ವಿ ಡಿ ಸತೀಶನ್ ಅವ್ರನ್ನ ಆಯ್ಕೆ ಮಾಡೋದು ಸೂಕ್ತ ಅನ್ನುವಂತ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿರುವಂತದ್ದು. ಅದ್ರ ಜೊತೆಗೆ ವಿ ಡಿ ಸತೀಶನ್ ಅವ್ರನ್ನ ಆಯ್ಕೆ ಮಾಡದೇ ಇದ್ದಿದ್ರೆ ಅದರ ಪರಿಣಾಮ ಕೂಡ ಬೇರೆ ರೀತಿ ಆಗ್ತಾ ಇತ್ತು. ವಿ ಡಿ ಸತೀಶನ್ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ರು, ಒಂದು ವೇಳೆ ತಮ್ಮನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡದೇ ಇದ್ದಲ್ಲಿ ಮುಂದೆ ಯಾರೇ ಒಂದು ಮುಖ್ಯಮಂತ್ರಿ ಆದ್ರೂ ಕೂಡ ಆ ಸಚಿವ ಸಂಪುಟದಲ್ಲಿ ತಾವು ಭಾಗಿಯಾಗದೆ ದೂರ ಉಳಿಯುವುದಾಗಿ ನೇರವಾದಂತಹ ಒಂದು ಎಚ್ಚರಿಕೆಯ ಮಾತನ್ನ ಹೇಳಿದ್ರು. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಈಗ ವಿ ಡಿ ಸತೀಶನ್ ಅವರನ್ನ ಆಯ್ಕೆ ಮಾಡಿದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ವೀಕ್ಷಕರಾದಂತಹ ಅಜಯ್ ಮಾಕನ್ ಹಾಗೂ ಮುಕುಲ್ ವಾಸ್ನಿಕ್ ಅವರು ವಿ ಡಿ ಸತೀಶನ್ ಅವರ ಆಯ್ಕೆಯನ್ನ ಘೋಷಣೆಯನ್ನ ಸಹ ಮಾಡಿದ್ದಾರೆ. ಶಿವಶಂಕರ್. ಓಕೆ, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.